ನಾನು ಹಿಂದ್ಗಡೆ ನೋಡ್ತಾ ಇದ್ರಲ್ಲ ಸುತ್ತಮುತ್ತ ಎಲ್ಲ ಫಾರಿನ್ ಡ್ರಿಂಕ್ ಕುಡ್ಕುರಿ ಬಂತಂದ್ರೆ ಹಬ್ಬನೇ ಹೇಳ್ಬೋದು. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದ್ರೆ ಬಕಾಟಿ ಇದೇನು ಕಾಮನ್, ಯಾವಾಗಲೂ ಕುಡ್ದೇ ಕುಡಿತೀವಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಕಡೆ ಯೂಟ್ಯೂಬ್ ಚಾನಲ್. ಇದು ನೋಡ್ತಾ ಇದ್ದಿಲ್ಲ, ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೆಕ್ಯೂರಿಟಿ ಚೆಕ್ಕಿನು ಮತ್ತು ಇಮಿಗ್ರೇಷನು ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ಯಾವ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತೋರಿಸ್ತೀನಿ. ಡಿಸೆಂಬರ್ ಮಂತ್ ಅಲ್ಲ, ಡಿಸೆಂಬರ್ ಮಂತ್ ಕ್ರಿಶ್ಚಿಯನ್ಸರಿ ಒಂದು ಹಬ್ಬ ಥರ. ಸೊ ಡಿಸೆಂಬರ್ 25 ಕ್ರಿಸ್ಮಸ್ ಇರುತ್ತಲ್ಲ. ಸೊ ನೋಡಿ, ಬೆಂಗಳೂರು ಏರ್ಪೋರ್ಟ್ನ ಕ್ರಿಸ್ಮಸ್ಸಿಂದ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ. ಏರ್ಪೋರ್ಟಲ್ಲಿ ಯಾವ್ದಾರ ನಿಮ್ಮ ಡ್ರಿಂಕ್ಸ್ ಬೇಕಾದ್ರೆ ಕುಡಿಬೋದು. ನೋಡೋದಾಗಿ ವೆರೈಟಿ ಬಾಟಲ್ಸ್, ಇದಕ್ಕೆ 2,500 ರೂಪಾಯಿ. ರೆಗ್ಯುಲರ್ ಪ್ರೈಸ್ 3,900. ಸೊ ಡಿಸ್ಕೌಂಟಲ್ಲಿ ನಿಮಗೆ 2,480 ರೂಪಾಯಲ್ಲಿ ಸಿಗುತ್ತೆ ಇದು ಡ್ರಿಂಕ್ಸು. ಇಲ್ಲಿ ನೋಡಿಲ್ಲ ಆರೆಂಜ್ ಹೊಡ್ಕ. ಆ್ಯಕ್ಚುಲಿ ನಿಮಗೆ ಲೋ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ ಎಲ್ಲ ಡ್ರಿಂಕ್ಸ್ ಇಲ್ಲಿ. ಸೊ ನೀವು ಏನು ಹೊರಗಡೆ ತೊಗೊಂಡ್ರಪ್ಪ ಅಂದರೆ ಏನಾದರೂ ನಿಮಗೆ ಡಿಫ್ರೆನ್ಸ್ ಆಗುತ್ತೆ ಪ್ರೈಸು. ಮಿನಿಮಮ್ ಇಲ್ಲಾಂದ್ರೆ 1,000 ಡಿಫ್ರೆನ್ಸ್ ಆಗುತ್ತೆ. ಈ ಕ್ರಿಸ್ಮಸ್ ಮಂತಲ್ಲಿ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಏರ್ಪೋರ್ಟ್ ಒಳಗೆ ಡ್ರಿಂಕ್ಸ್ನ ಸೇಲ್ಗೆ ಬಿಟ್ಟಿದ್ದಾರೆ. ನೀವು ಟ್ರಾವೆಲ್ ಮಾಡೋತ್ತಿರಬೇಕು. ಟ್ರಾವೆಲ್ ಮಾಡೋರಿಗೆ ಫುಲ್ ಅಪರ್ಚುನಿಟೀಸ್, ಡ್ರಿಂಕ್ಸ್ನ ಕ್ಯಾರಿ ಮಾಡ್ಬೋದು ನೀವು. ಬ್ಲ್ಯಾಕ್ ಲೇಬಲ್ ಬಾಟಲ್, ಇದಕ್ಕೆ 6,000 ಈ ಬಾಟ್ಲಿಗೆ. ರೆಗ್ಯುಲರ್ ಪ್ರೈಸ್ 7,603. ಈ ಡಿಸ್ಕೌಂಟ್ರಲ್ಲಿ ನಿಮಗೆ 6,083 ರೂಪಾಯಿ ಸಿಗುತ್ತೆ. ಅದು ನಿಮ್ಮ MRP ಹೋದರೆ ಈ ಪ್ರೈಸಲ್ಲಿ ನಿಮ್ಗೆ ತೊಗೋಬೇಕಾಗತ್ತೆ. ಕುಡ್ಕುರಿ ಒಂಥರ ಹಬ್ಬನ ಅಂತ ಹೇಳ್ಬೋದು. ಆ ಥರ ಡ್ರಿಂಕ್ಸ್ ಇಲ್ಲ ಅದಾವು. ವೆರೈಟಿ ಡ್ರಿಂಕ್ಸ್, ಫಾರಿನ್ ಡ್ರಿಂಕ್ಸ್. ನೀವು ಆರಾಮ್ಸೆ ನಾಕೇನು ಅಷ್ಟು ದುಡ್ಡು ಬೇಕು ಇಲ್ಲಿ ಕೊಡಲಿಕ್ಕೆ. ಸೊ ಡಿಸ್ಕೌಂಟ್ ಇದ್ರೂ ಮಿನಿಮಮ್ ಇಲ್ಲಾಂದರೆ ಒಂದು ಫಾರಿನ್ ಡ್ರಿಂಕ್ಸ್ ತೊಗೋಬೇಕಪ್ಪ ಅಂದ್ರೆ ಮಿನಿಮಮ್ 5,000 ಬೇಕೇ ಬೇಕು. ಡ್ರಿಂಕ್ಸ್ನ ತೊಗೋಬೇಕಪ್ಪ ಅಂದ್ರೆ. ವಾ, ಮತ್ತೇನೇನದಾವ ಇಲ್ಲಿ? ಓ, ಬ್ಲ್ಯಾಕ್ ಲೇಬಲ್ಸ್, ರೆಡ್ ಲೇಬಲ್ಸ್, ರಾಯಲ್ ಸಲ್ಯೂಟ್. ನೋಡಿರಿ ರಾಯಲ್ ಸಲ್ಯೂಟ್. ಇದಕ್ಕೆ ಪ್ರೈಸ್ ಎಷ್ಟು? ಪ್ರೈಸ್ ಹಾಕಿಲ್ಲ ಇದಕ್ಕೆ. ಆನೆ, ಪ್ಲಾಸ್ಟಿಕ್ ಆನೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಅಳ್ತಾ ಇದೆ ಆನೆ. ಯಾಕೋ ನೋಡ್ರಿ, ಅಳ್ತಾ ಇದೆ ಆನೆ. ಈ ಏರ್ಪೋರ್ಟ್ ಸುತ್ತಮುತ್ತ ಎಲ್ಲ ಬಿದರಿಂದ ಕ್ರಿಯೇಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ನಂಬರ್ 1 ಏರ್ಪೋರ್ಟ್ ಅಂತ ಹೇಳ್ಬೋದು. ಸೊ ಆ ಲೆವೆಲ್ಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಬಿಲ್ಡ್ ಮಾಡಿದ್ದಾರೆ. ಮೊದಲಿಗೆ ಫ್ಲೈಟಲ್ಲಿ ನಾನು ಜರ್ನಿ ಮಾಡಿದ್ದೆ, ಅದು ಡೊಮೆಸ್ಟಿಕ್ ಫ್ಲೈಟ್ಸ್ ಮಾತ್ರ. ಅಂದರೆ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ಕೋಬೇಕಪ್ಪ ಅಂದರೆ ಟರ್ಮಿನಲ್ T1ಗೆ ಹೋಗಬೇಕು. ಸೊ ಇದು ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಈ ಏರ್ಪೋರ್ಟ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಮಾತ್ರ ಹೋಗ್ತಾವೆ ಫ್ಲೈಟ್ಸು. ಸೊ ಡೊಮೆಸ್ಟಿಕಲ್ಲಿ ವಿತಿನ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ಕೋಬೋದು. ಈ ಏರ್ಪೋರ್ಟಲ್ಲಿ ನೀವೇನೋ ತೊಗೋಬೇಕಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ವಾಟರ್ ಬಾಟ್ಲ್ ತೊಗೋಬೇಕಪ್ಪ ಅಂತಂದ್ರೆ ತುಂಬ ಕಾಸ್ಟ್ಲಿ. ಒಂದು ಬಾಟ್ಲಿಗೆ 150 ರೂಪಾಯಿ ಇಲ್ಲ 200 ರೂಪಾಯಿ ಮಿನಿಮಮ್ ಕೊಡಲೇಬೇಕು. ಸೊ ನೀವೇನಾದ್ರು ಟ್ರಾವೆಲ್ ಮಾಡ್ತಿದ್ರಪ್ಪ ಅಂದ್ರೆ ಮನೆಯದೇ ಒಂದು ವಾಟರ್ ಬಾಟ್ಲ್ ತೊಗೊಂಬರಿ. ಸೊ ತುಂಬ ಕಾಸ್ಟ್ಲಿ. ಫುಡ್ ತೊಗೋಬೇಕಪ್ಪ ಅಂದ್ರೆ ಅಟ್ಲೀಸ್ಟ್ 2,000ವರೆಗೂ ಬಿಲ್ ಆಗುತ್ತೆ. ಅಷ್ಟು ಚಾರ್ಜ್ ಮಾಡ್ತಾರೆ ಇಲ್ಲಿ. ಇಲ್ಲಾಂದರೆ ನಿಮಗೆ ಸ್ಪೆಷಲ್ ಕ್ರೆಡಿಟ್ ಕಾರ್ಡ್ಸು ಮತ್ತು HDFC ಕ್ರೆಡಿಟ್ ಕಾರ್ಡ್ಸು ಮತ್ತು ಪ್ಲಾಟಿನಮ್ ಕಾರ್ಡ್ ಏನಿದ್ರೆ ನಿಮಗೆ ಲಾಂಚ್ ಆಕ್ಸೆಸ್ ಸಿಗುತ್ತೆ. ಜಸ್ಟ್ 200 ರೂಪಾಯಿದಲ್ಲಿ ನೀವು ಕಂಪ್ಲೀಟ್ ಓಡಾಟ ಮಾಡ್ಕೋಬೋದು. ನಾನು ಫ್ಲೈಟ್ ಹತ್ರ ಹೋಗ್ಬೇಕು. ಇವಾಗ C6 ಡಿಪಾರ್ಚರ್ ಗೇಟ್ ನಂಬರ್ C6 ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡ್ರಿ, ಇವಾಗ ನಿಮಗೆ ನಡ್ಕೊಂಡು ಹೋಗ್ಬೇಕು ಅನಿಸಿದ್ರೆ ಇಲ್ಲಿ ನಡ್ಕೊತ ಹೋಗ್ಬೋದು. ಇಲ್ಲಾಂದರೆ ಇಲ್ಲಿ ಎಕ್ಸಲೇಟರ್ ಕೂಡ ಹೋಗ್ಬೋದು. ಜಸ್ಟ್ ಅದ್ರ ಮೇಲೆ ಕಾಲಿಟ್ಟಲ್ಲಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ ತನ್ನ ಹೋದರೆ. ಸ್ವಲ್ಪ ಜರ್ನಿ ಸ್ಪೀಡ್ ಆಗಲಿ ಅಂತ.
ಸೊ ಇವಾಗ ಡಿಪಾರ್ಚರ್ಗೆ ಬಂದೆ C6 ಎಲ್ಲರೂ ಇಲ್ಲಿ ವೇಟ್ ಮಾಡ್ತಾರೆ. ಸೊ ಬೋರ್ಡಿಂಗ್ ಆಗೋವರೆಗೂ ಎಕ್ಸಾಕ್ಟ್ ನನ್ನ ಫ್ಲೈಟು 12 ಇದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಚೆಕಿನ್ ಎಲ್ಲ ಆಲ್ರೆಡಿ ಆಗಿದೆ. ಸೆಪ್ರೇಟ್ ಚೆಕಿನ್ ಅಥವಾ ಬೋರ್ಡಿಂಗ್ ಪಾಸ್ ತೊಗೊಂಡಿದ್ದೀನಿ. ನನ್ನ ಫ್ಲೈಟು 15 ನಿಮಿಷ ಡಿಲೇ ಆಗೈತಿ. ಸೊ ಏನೋ ವೆಯ್ಟ್ ಮಾಡತ್ತೀನಿ ನಾನು C6 ಡಿಪಾರ್ಚರ್ ಒಳಗೆ. ಸೊ ನೋಡಿರಿ ಅದು ಏನೋ ಏರ್ಪೋರ್ಟ್ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟಿಗೆ ನಾನು ಟ್ರಾವೆಲ್ ಮಾಡ್ತಾಯಿರೋದು. ಪ್ರೀವಿಯಸ್ಲಿ ಡೊಮೆಸ್ಟಿಕ್ ಫ್ಲೈಟಲ್ಲಿ ಜರ್ನಿ ಮಾಡಿದ್ದೀನಿ. ಸೊ ಈ ಫ್ಲೈಟಲ್ಲಿ ಆಲ್ಮೋಸ್ಟ್ ಸೇಮ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ವಿತಿನ್ 5 ಅವರಲ್ಲಿ ನಾನು ಹೋಗಿ ರೀಚ್ ಆಗ್ತೀನಿ ಒಂದು ದೇಶಕ್ಕೆ. ಸೊ ಯಾವ ದೇಶಕ್ಕೆ ಹೋಗ್ತಾಯಿದ್ದೀನಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಈ ವಿಡಿಯೋನ ನೋಡ್ತಾ ಇದ್ದಿಲ್ಲ, ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನನ್ನ ಇಂಟರ್ನ್ಯಾಷನಲ್ ಟ್ರಿಪ್ ವಿಡಿಯೋಸ್ನ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ. ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಬಾಯ್.